ಧರ್ಮಸ್ಥಳ ಟಾರ್ಗೆಟ್ ಅಂತ ಬಿಎಲ್ ಸಂತೋಷ್ ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಎಲ್ ಸಂತೋಷ್ ಪೋಸ್ಟ್ ಹಾಕಿದ್ದಾರೆ. ಧರ್ಮಸ್ಥಳ ಟಾರ್ಗೆಟ್ ಅಂತ ಹೇಳಿ ಬಿಎಲ್ ಸಂತೋಷ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಬಿಎಲ್ ಸಂತೋಷ್. ಶಬರಿಮಲೆ ಆಯಿತು, ಶನಿ ಶಿಂಗಣಾಪುರ ಆಯಿತು, ಈಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದ್ದು ಆಯಿತು, ಇದೀಗ ಧರ್ಮಸ್ಥಳ ಟಾರ್ಗೆಟ್ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ ಬಿಎಲ್ ಸಂತೋಷ್. ಎಚ್ಚೆತ್ತುಕೊಳ್ಳೋಣ ಅಂತ ಪೋಸ್ಟ್ ಹಾಕಿದ್ದಾರೆ ಬಿಜೆಪಿ ಮುಖಂಡ. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ, ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನೋಡಿ ಎಚ್ಚೆತ್ತುಕೊಳ್ಳೋಣ. ಶಬರಿಮಲೈ, ಶನಿ ಶಿಂಗಣಾಪುರ, ಈಶಾ ಆಯ್ತು, ಈಗ ಧರ್ಮಸ್ಥಳ. ಇದನ್ನೇ ಕಾರ್ಕಳ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕೂಡ ಹೇಳ್ತಾ ಇದ್ದಿದ್ದು, ಇದನ್ನೇ ವಿಜೇಂದ್ರ ಹೇಳಿದ್ದು. ಹಿಂದೂಗಳ ಭಾವನೆಗೆ ಧಕ್ಕೆ ಆದ್ರೆ ನಾವು ಸುಮ್ಮನೆ ಕೂರೋದಿಲ್ಲ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಧರ್ಮಸ್ಥಳ ವಿಚಾರದಲ್ಲಿ ಪವರ್ ಟಿವಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಇದು ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ಮಂಜುನಾಥ, ಟಾರ್ಗೆಟ್ ಹಿಂದೂಯಿಸಂ ಅಂತ ಹೇಳಿ. ಅದೇ ರೀತಿ ಈಗ ಬಿಜೆಪಿಯ ಒಬ್ಬೊಬ್ಬರೇ ನಾಯಕರು ಪೋಸ್ಟ್ ಹಾಕ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಪೋಸ್ಟ್ ಮಾಡಿದ್ದಾರೆ, ಧರ್ಮಸ್ಥಳ ಟಾರ್ಗೆಟ್ ಅಂತ ಹೇಳಿ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಪೋಸ್ಟ್ ಹಾಕಿದ್ದಾರೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ರೀ. ಆ ಅನಾಮಿಕ ಯಾವ್ದೋ ಒಂದ್ 4 ಪಾಯಿಂಟ್ಗಳನ್ನ ತೋರಿಸ್ತಾ ಇದ್ದಾನೆ, ಇವತ್ತು ಮತ್ತೊಂದ್ 2 ಹೊಸ ಪಾಯಿಂಟ್ ತೋರಿಸಿದ್ದಾನೆ. ಇವರಲ್ಲಿ ಅವನ ಹಿಂದೆ ಹೋಗಿ ಅದನ್ನ ಅಗಿತಾ ಇದ್ದಾರೆ. ಯಾರೋ ಬಂದು ಒಂದು ಬುರುಡೆ ಸಿಕ್ಕಿದೆ, ನಾನು 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ಅಫ್ಕೋರ್ಸ್ ಎಂಕ್ವೈರಿ ಮಾಡಬೇಕು, ಎಂಕ್ವೈರಿ ಮಾಡ್ಲಿ. ಆದ್ರೆ ಎಂಕ್ವೈರಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ? ಎಂಕ್ವೈರಿ ಮಾಡ್ಲಿ ಅಪ್ಪ, ಬೇಡ ಅಂತ ಹೇಳ್ತಾ ಇಲ್ಲ. ಮಿಕ್ಕದವ್ರು ಬಾಯಿ ಮುಚ್ಕೊಂಡು ಕೂತಿರ್ಬೇಕಲ್ಲ. ಏನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಬಿಎಲ್ ಸಂತೋಷ್ ಅವರು ಪೋಸ್ಟ್ ಹಾಕಿದ್ದಾರೆ. ಸುನಿಲ್ ಕುಮಾರ್ ಹೇಳಿದ್ದಾರೆ, SDPIಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ? ಟೂಲ್ ಕಿಟ್ ನ ಒಂದು ಭಾಗನ ಇದು ಅಂತ. ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಅರುಣ್, ಪವರ್ ಟಿವಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಇದು ಟಾರ್ಗೆಟ್ ಹಿಂದೂಯಿಸಂ, ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ವೀರೇಂದ್ರ ಹೆಗ್ಡೆ ಅಂತ ಹೇಳಿ. ಅದೇ ರೀತಿಯಾಗಿ ಬಿಜೆಪಿಯ ಒಬ್ಬೊಬ್ಬರೇ ನಾಯಕರುಗಳು ಇವಾಗ ಅರ್ಥ ಮಾಡ್ಕೊಂಡು ಪೋಸ್ಟ್ ಹಾಕ್ತಾ ಇದ್ದಾರೆ. ಆದ್ರೆ ಈ ವಿಚಾರ ಇನ್ನೂ ಕೂಡ ನಮ್ಮ ಸರ್ಕಾರಕ್ಕೆ ಅರ್ಥ ಆಗಿಲ್ಲ. ಏನ್ ಹೇಳ್ತೀರಿ ಅರುಣ್? ಖಂಡಿತವಾಗಿ ಸಿಂಧೂರ, ಯಾವ ಸಂದರ್ಭದಲ್ಲಿ ಸಮೀರ್ ಅನ್ನುವಂಥ ಯೂಟ್ಯೂಬರ್ ಧರ್ಮಸ್ಥಳದ ವಿಷಯದಲ್ಲಿ ಎಂಟ್ರಾದ್ನೋ ಅವಾಗಲೇ ಇಂಥದ್ದೊಂದು ಅನುಮಾನ ಶುರುವಾಗಿತ್ತು. ನಿಜ, ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅವರು ಹೇಳಿ ಕೇಳಿ RSSನವರು, ಅವರಿಗೆ ಬಹುತೇಕ ಹೆಚ್ಚಿನ ಮಾಹಿತಿ ಇದರಲ್ಲಿ ಇದ್ದೇ ಇರುತ್ತೆ. ಏನು ಬೇಡ, ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ SDPI ಈ ವಿಷಯದಲ್ಲಿ ಎಂಟರ್ ಆಗಿತ್ತು. ಧರ್ಮಸ್ಥಳಕ್ಕೂ SDPIಗೂ ಏನು ಸಂಬಂಧ? ಇಲ್ಲಿ ಇದು ನೇರವಾಗಿ ಧರ್ಮಸ್ಥಳದ ಸ್ಥಳೀಯರ ವಿಷಯ. ಇದು ಅದನ್ನು ಮೊದಲು ತಿಮ್ಮರೋಡಿ ಇರ್ಬೋದು, ಮಟ್ಟಣ್ಣ ಇರ್ಬೋದು, ಇವರೆಲ್ಲ ಏನು ಹೇಳ್ಕೊಂಬಂದಿದ್ದು, ನಮ್ಮದು ಹೇಳಿ ಕೇಳಿ ನಾವು ಹಿಂದೂ ಧರ್ಮೀಯರು, ಸನಾತನ ಧರ್ಮದ ರಕ್ಷಕರೇ ತಾವು, ಹಿಂದೂ ಜಾಗರಣಾ ವೇದಿಕೆಯಿಂದ ಎದ್ದು ಬಂದವರು ತಾವು ಅಂತೆಲ್ಲ ಹೇಳ್ಕೊಂಬಂದ್ರು. ನಂತರ ಏನಂತ ಹೇಳೋದಕ್ಕೆ ಶುರು ಮಾಡಿದ್ರು, ವೀರೇಂದ್ರ ಹೆಗಡೆ ಅವರು ಜೈನರು, ಜೈನರಿಗೂ ಧರ್ಮಸ್ಥಳದ ಶೈವ ದೇವಸ್ಥಾನಕ್ಕೂ ಏನು ಸಂಬಂಧ? ಜೈನರ ಕೈಯಿಂದ ಈ ಧರ್ಮಸ್ಥಳವನ್ನು ಬಿಡಿಸಿಕೊಳ್ಳೋದೇ ನಮ್ಮ ಒಂದು ಟಾರ್ಗೆಟ್ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಅದಾದ ಸ್ವಲ್ಪ ದಿವಸಕ್ಕೆ ನೇರವಾಗಿ SDPI ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲ ಆಗಿರುವಂಥ ಘಟನೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. SDPI ಹೋರಾಟಗಾರರಿಗೆ, ಯಾರು ಸೌಜನ್ಯಪರ ಹೋರಾಟಗಾರರು ಅಂತ ಹೇಳ್ಕೊತಾ ಇದ್ರು, ಅವ್ರಿಗೆ ನೇರವಾದಂಥ ಬೆಂಬಲ ಕೊಡುತ್ತೆ. ಇದನ್ನೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಇಲ್ಲಿ ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರಾ ಅನ್ನುವಂಥ ಅನುಮಾನ ಖಂಡಿತವಾಗಿ ಬರುತ್ತೆ. BL ಸಂತೋಷ್ ಅವರು ಹೇಳಿದಂತೆ ನಿಜ, ಹಿಂದೆ ಶಬರಿಮಲೆ ಪ್ರಕರಣ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರು ಶಬರಿಮಲೆ ಪ್ರವೇಶ ಮಾಡುವಂಥ ವಿವಾದ ಭುಗಿಲೆದ್ದಂಥ ಸಂದರ್ಭದಲ್ಲಿ ಆಗ ಕೆಲವು ಅನ್ಯ ಧರ್ಮೀಯ ಮಹಿಳೆಯರು ತಾವು ಶಬರಿಮಲೆಗೆ ಪ್ರವೇಶ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದು ದೊಡ್ಡ ಮಟ್ಟದಲ್ಲಿ ವಿವಾದವಾಗಿತ್ತು. ಬೇರೆ ಧರ್ಮದ ಮಹಿಳೆಯರು ಶಬರಿಮಲೆಗೆ ಯಾಕೆ ಹೋಗ್ತಾರೆ, ಅಲ್ಲಿ ಯಾಕೆ ಅವ್ರು ಬರಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ, ವಿವಾದ ಇತ್ಯಾದಿಗಳೆಲ್ಲ ನಡೆದೋಗಿತ್ತು. ಶನಿ ಶಿಂಗಣಾಪುರದ್ದು ಇದೇ ಕತೆ. ಆವಾಗ ಕೆಲವು ಮಹಿಳೆಯರು ಶನಿ ಶಿಂಗಣಾಪುರದಲ್ಲಿ ನೇರವಾಗಿ ಹೋಗಿ ತಾವು ಅಲ್ಲಿ ದೇವರನ್ನ ಮುಟ್ತೀವಿ, ಒಳಗೆ ಹೋಗ್ತೀವಿ ಅಂತ ಹೇಳಿ ವಿವಾದವನ್ನು ಮಾಡಿಕೊಂಡಿದ್ರು. ಅಲ್ಲೂ ಕೂಡ ಒನ್ಸ್ ಅಗೈನ್
ಟಾರ್ಗೆಟ್ ಸನಾತನ ಧರ್ಮ ಆಗಿತ್ತು. ಅಷ್ಟೇ ಯಾಕೆ ಈಶಾ ಫೌಂಡೇಶನ್ ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ಹತ್ರ ಈಶಾ ಪ್ರತಿಷ್ಠಾನದವರು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಅಲ್ಲೂ ಕೂಡ ಒಂದು ಆದಿಯೋಗಿಯ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಕೂಗೆಬ್ಬಿಸಿ ರೈತರನ್ನ ಎಬ್ಬಿಸಲಾಗಿತ್ತು. ಈಗ ಧರ್ಮಸ್ಥಳವನ್ನು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಬರ್ತಾ ಇದೆ. ಆ ಅನುಮಾನಕ್ಕೆ ಈಗ BL ಸಂತೋಷ್ ಅವರ ಒಂದು ಟ್ವೀಟ್ ಏನಿದೆ ಅದು ಪುಷ್ಟಿ ನೀಡ್ತಾ ಇದೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.